ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ರೇಖಾ, ಊರು ಹೊನ್ನಾವರ, ವಯಸ್ಸು 27 ವರ್ಷ ತುಂಬಿದೆ. ವಿದ್ಯಾರ್ಹತೆ BA ಮಾಡಿದ್ದಾರೆ. ಸಮಸ್ಯೆ ಹುಡುಗ ಬೇಕು. ಎತ್ತರ 5.2 ಅಡಿ ಎತ್ತರ. ಮೈ ಬಣ್ಣ ಗೋಧಿ ಬಣ್ಣ. ಹವ್ಯಾಸ ಚಿತ್ರ ಬಿಡಿಸುವುದು. ರಾಶಿ ತುಲರಾಶಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2018ನ ಸೆಕೆಂಡ್ ಹ್ಯಾಂಡ್ ಹೊಂಡಾ ಸಿಟಿ 4th ಜನರೇಷನ್ VX ಪೆಟ್ರೋಲ್ ಕಾರಿನ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವೈಯಕ್ತಿಕ ಸಮಸ್ಯೆಗಳು: ಚಿಕ್ಕ ವಯಸ್ಸಿನಲ್ಲೇ ವಿಧವೆಯಾಗಿದ್ದೇನೆ, ವರ ಬೇಕು. ಆರ್ಥಿಕವಾಗಿ ಕುಂದು ಹೋಗಿದ್ದೇನೆ, ಜವಾಬ್ದಾರಿಯನ್ನು ವಹಿಸಿಕೊಳ್ಳಲು ಗಂಡನ ಅವಶ್ಯಕತೆ ತುಂಬಾನೇ ಇದೆ. ದೈಹಿಕ ಸುಖ ತುಂಬಾನೇ ಬೇಕು ಅಂತ ಅನಿಸುತ್ತಾ ಇದೆ. ಬಡವನಾದರೂ ಪರವಾಗಿಲ್ಲ, ಗುಣವಂತನಾಗಿ ಇರಬೇಕು. ಮಗಳಿಗೆ ತಂದೆ ಸ್ಥಾನ ನೀಡಲು ಸಿದ್ಧರಾಗಿ ಇರಬೇಕು. ಸ್ನೇಹಿತ ಬೇಡ, ಬಾಳ ಸಂಗಾತಿನೇ ಬೇಕು. ಓಕೆನಾ? ನಿಮಗೆ ಸಿಗುವ ಸವಲತ್ತುಗಳು: 3 ಎಕರೆ ತೋಟ ಇದೆ, ಅದರಲ್ಲಿ ನಿಮಗೂ ಪಾಲು. ಪುಟ್ಟದೊಂದು ಮನೆ ಇದೆ, ಸುಖವಾಗಿ ಸಂಸಾರ ಮಾಡಬಹುದು. ಕಷ್ಟ ಸುಖಕ್ಕೆ ಒಬ್ಬರಿಗೊಬ್ಬರು ನೆರವಾಗಿ ಜೀವನ ಸಾಗಿಸೋಣ. ಸಮಾಜದ ಮಾತಿಗೆ ತಲೆ ಕೊಡದೆ ನೆಮ್ಮದಿಯಾಗಿ ಬಾಳೋಣ. ದೈಹಿಕ ಸುಖ ಕೊಟ್ಟು ಮಾನಸಿಕ ನೆಮ್ಮದಿ ನೀಡುತ್ತೇನೆ. ಯಾವುದೇ ಕೆಟ್ಟ ಚಟಗಳು ಯಾವುದೇ ಕಾರಣಕ್ಕೂ ಇರಕೂಡದು. ಬದುಕಿನ ಉದ್ದಕ್ಕೂ ಬಾಳ ಸಂಗಾತಿಯಾಗಿ ಬಾಳೋಣ. ಬೇಗ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2018ನ ಸೆಕೆಂಡ್ ಹ್ಯಾಂಡ್ ಹೊಂಡಾ ಸಿಟಿ 4th ಜನರೇಷನ್ VX ಪೆಟ್ರೋಲ್ ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ರೀತಿಯಾಗಿ ಇವೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಪ್ರೈಸ್ ಬಂದ್ಬಿಟ್ಟು 9,05,000 ಆಗಿರುತ್ತೆ. 2018ನಲ್ಲಿ ಇದನ್ನ ಪರ್ಚೇಸ್ ಮಾಡಿರ್ತಾರೆ. 47,126 ಕಿಲೋಮೀಟರ್ ಈ ಕಾರಿನ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜನವರಿ 2018 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಲ್ಮೋಸ್ಟ್ ಆಟೋಮೆಟಿಕ್ CVT ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಫೆಬ್ರವರಿ 2025 ವರೆಗೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ರೀತಿ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 1497 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು 1.5 ಲೀಟರ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 118 BHP ಮತ್ತೆ RPM ಬಂದು 6600 ಅಂತಾನು ತಿಳಿಸಿದ್ದಾರೆ. ಮತ್ತೆ ಟೋರ್ಕ್ಯೂ ಬಂದು 145 Nm ಆಗಿರುತ್ತೆ. ಎಮಿಷನ್ ಸ್ಟ್ಯಾಂಡರ್ಡ್ ಬಂದು BS6 ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.